ಚಿತ್ರದುರ್ಗದಲ್ಲಿ ಟೈರನ್ನ ರೋಡ್ ಮೇಲೆ ಹಾಕಿ ಸುಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಮಂಡ್ಯದಲ್ಲೂ ಕೂಡ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಲ್ಲಿ ರಾಜ್ಯಪಾಲರ ಫೋಟೋವನ್ನ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಸುಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರೋ ಇದರ ಬೆನ್ನಲ್ಲೇ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ಈಗ ಹೆಚ್ಚಾಗ್ತಾ ಇದೆ. ಈಗ ಮಂಡ್ಯದಲ್ಲಿ ಕೂಡ ಆಕ್ರೋಶವನ್ನ ಹೊರಹಾಕ್ತಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಅದು ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರ ಫೋಟೋವನ್ನ ಸುಟ್ಟು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಾಜ್ಯಪಾಲರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಆರ್ಪೇಟೆ ಚನ್ನರಾಯಪಟ್ಟಣ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಅಲ್ಲಿ ನೋಡಿ ಪ್ರತಿಕೃತಿಗೆ ಬೆಂಕಿಯನ್ನ ಹಾಕಿ ಅಂದರೆ ಪ್ರತಿಕೃತಿಯನ್ನ ಸುಟ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಅವರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಿಎಂ ನಿವಾಸದ ಮುಂಭಾಗದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಓವರಾಲ್ ಆಗಿ ಹೇಳೋದಾದ್ರೆ ಒಂದು ಕಡೆ ಪ್ರತಿಭಟನೆಗಳು, ಆಕ್ರೋಶ, ಮತ್ತೊಂದು ಕಡೆ ದೋಸ್ತಿಪಾಳ್ಯದಿಂದ ಧರಣಿ, ಮತ್ತೊಂದು ಕಡೆ ಕಾನೂನು ಸಮರ. ಓವರಾಲ್ ಆಗಿ ಮಾಹಿತಿ ಕೊಡೋದಾದ್ರೆ ಶ್ರೀಲಕ್ಷ್ಮಿ. ಇಡೀ ಒಂದು ನಾಗೇಂದ್ರ ಬಾಬು, ಇಡೀ ಘಟನೆ ಏನಿದೆ ಇದು ಕೇವಲ ಕರ್ನಾಟಕ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರ್ತಕ್ಕಂಥದ್ದು ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಸೆಳೆದಿರ್ತಕ್ಕಂಥ ಒಂದು ಘಟನೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾಂಗ್ರೆಸ್ ಈ ಹೋರಾಟವನ್ನ ಬಹಳ ಬಹಳ ಗಂಭೀರವಾಗಿ ತಗೊಂಡಿದೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಶಕ್ತಿಯನ್ನ ಒಗ್ಗೂಡಿಸಿಕೊಂಡು, ಬಲವನ್ನ ಒಗ್ಗೂಡಿಸಿಕೊಂಡು, ನಾಯಕರುಗಳನ್ನ ಒಗ್ಗೂಡಿಸಿಕೊಂಡು ಇದನ್ನ ಹೋರಾಟ ಮಾಡಬೇಕು ಅಂತ ಸ್ಟ್ರಾಟಜಿ ರೂಪುಗೊಳ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ಬಾಬು 23ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಲಾಗಿದೆ. ಕಾಂಗ್ರೆಸ್ ವರಿಷ್ಠ ನಾಯಕರುಗಳನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೋನಿಯಾ, ರಾಹುಲ್ ಹಾಗೂ ವೇಣುಗೋಪಾಲ್ ಸೇರಿದಂತೆ ಅನೇಕ ನಾಯಕರುಗಳನ್ನ ಭೇಟಿ ಮಾಡ್ತಾರೆ. ಮತ್ತೊಂದು ಕಡೆ 22ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ದಾರೆ. ತನ್ಮೂಲಕ ಇಡೀ ಕಾಂಗ್ರೆಸ್ನ ಸಮಗ್ರ ಪಾಳೆಯ ಏನಿದೆ, ಎಲ್ಲ ಶಾಸಕರುಗಳು, ಸಚಿವರುಗಳು ಅಥವಾ ನಾಯಕರುಗಳು, ಅವರು ಎಲ್ಲರನ್ನ ಕೂಡ ಒಗ್ಗೂಡಿಸಿಕೊಂಡು ಒಂದು ಏಕದೃಷ್ಟಿಯಲ್ಲಿ ಕೊಂಡೊಯ್ಯುವ ಕೆಲಸವನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕತ್ವ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಮತ್ತೊಂದು ಕಡೆ ಜನಾಭಿಪ್ರಾಯ ರೂಪುಗೊಳ್ಳುವ ವಿಚಾರದಲ್ಲಿ ಪ್ರತಿಭಟನೆಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ನೀವೀಗ ಬೆಳಗಿನಿಂದ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗಳು ಜಿಲ್ಲೆಗಳಲ್ಲಿ ಹಾಗೂ ಬೆಂಗಳೂರಿನಲ್ಲೂ ಕೂಡ ಗರಿಗೆದ್ದಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಬಿಜೆಪಿ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಓವರ್ ಆಲ್ ಸ್ಟೇಟ್ ಸಿದ್ದರಾಮಯ್ಯ ರಿಸೈನ್ ಮಾಡಲೇಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲೇನೂ ಪ್ರತಿಭಟನೆಗಳನ್ನ ನಾವು ಕಾಣ್ತಾ ಇಲ್ಲ. ನಿಮ್ಗೆ ನೆನಪಿರ್ಬೋದು ನಾಗೇಂದ್ರ ಬಾಬು, ಯಡಿಯೂರಪ್ಪ ವಿರುದ್ಧ ಇದೇ ತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಕಾಂಗ್ರೆಸ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿತ್ತು. ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಇದೇ ಸಿದ್ದರಾಮಯ್ಯನವರು ಅದು ಎಷ್ಟು ಗಟ್ಟಿ ಧ್ವನಿಯಲ್ಲಿ ಕೇಳಿದ್ರು ಅದನ್ನ ನಾವು ನೆನಪು ಮಾಡ್ಕೊಳ್ಬಹುದು. ಸೊ ಕಾಂಗ್ರೆಸ್ ಈಗ ನೋಡಿದ್ರೆ ಕಾನೂನು ಹೋರಾಟಕ್ಕೆ ಮತ್ತೊಂದು ಭಾಗದಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಬರ್ತಾ ಇದ್ದಾರೆ, ಆಮೇಲೆ ಎಲ್ಲ ಪ್ರಶಾಂತ್ ಭೂಷಣ್ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಅವ್ರನ್ನೆಲ್ಲ ಕರೆಸ್ಕೊಂಡು ಲೀಗಲ್ ಟೀಮ್ ಅನ್ನು ಇಟ್ಕೊಂಡು ಸ್ಟ್ರಾಟಜಿ ಚಾಕ್ಔಟ್ ಮಾಡಿ ಹೈಕೋರ್ಟ್ ಅಲ್ಲಿ ಸ್ಟೇ ಅಪ್ಲಿಕೇಶನ್ ಹಾಕಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ದೂರುದಾರರು ಏನಿದ್ದಾರೆ, ಕಂಪ್ಲೇನೆಂಟ್ಸ್ ಏನಿದ್ದಾರೆ, ಪ್ರದೀಪ್ ಕುಮಾರ್ ಇರ್ಬೋದು, ಟಿ.ಜೆ. ಅಬ್ರಹಾಂ ಇರ್ಬೋದು. ಪ್ರದೀಪ್ ಕುಮಾರ್ ಆಲ್ರೆಡಿ ಕೇವಿಯಟ್ ಹಾಕಿದ್ದಾರೆ ಕೋರ್ಟ್ಗೆ. ಅದೇ ಥರ ಟಿ.ಜೆ. ಅಬ್ರಹಾಂ ಕೂಡ ಇನ್ನೊಂದು ಕೇವಿಯಟ್ ಅಂತಂದ್ರೆ ಏನಂತಂದ್ರೆ ನಾಗೇಂದ್ರ ಬಾಬು, ನೀವು ಸ್ಟೇ ಕೊಡೋದಾದ್ರೆ ಸ್ಟೇ ಕೊಡೋಕ್ಕೂ ಮುಂಚೆ ನಾವು ದೂರುದಾರರು ನಮ್ಮ ವಾದವನ್ನು ಒಮ್ಮೆ ಕೇಳಿಬಿಡಿ ಅಂತ ಕೇವಿಯಟ್. ಸೊ ಅದನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಲಾಗಿದೆ.
ಈಗ ಕೋರ್ಟ್ನ ಅಂಗಳದಲ್ಲಿ ಆಲ್ಮೋಸ್ಟ್ ಚೆಂಡು ಇದೆ. ಸ್ಟೇ ಕೊಡ್ತಾರಾ, ಸ್ಟೇ ಕೊಟ್ಟರೆ ಏನಾಗತ್ತೆ, ಅಥವಾ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ, ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋದಕ್ಕಿಂತಲೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಸಂವಿಧಾನ ಅಂತ ಹೇಳಬೇಕಾಗತ್ತೆ. ಯಾಕಂತಂದ್ರೆ ಮೂಡಾದಲ್ಲಿ ಸಿದ್ದರಾಮಯ್ಯ ಆಲ್ ಥ್ರೂ ಅವರು ಮೆಂಬರ್ ಆಗಿದ್ರು, ಮೊದಲಿಂದಾನು ಕೂಡ ಮೂಡಾ ಮೆಂಬರ್ ಆಗಿದ್ರು. ಹಾಗಾಗಿ ಅವ್ರಿಗೆ ಈ ಎಲ್ಲ ಏನೇನೋ ಪ್ರಕ್ರಿಯೆಗಳು ನಡೆದಿದ್ದಾವೆ ಮೂಡಾದಲ್ಲಿ, ನನಗೆ ಗೊತ್ತೇ ಇಲ್ಲ ಅಂತ. ಚಿತ್ರದುರ್ಗದಲ್ಲಿ ಟೈರನ್ನ ರೋಡ್ ಮೇಲೆ ಹಾಕಿ ಸುಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಮಂಡ್ಯದಲ್ಲೂ ಕೂಡ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಲ್ಲಿ ರಾಜ್ಯಪಾಲರ ಫೋಟೋವನ್ನ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಸುಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾವಾಗ CM ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರೋ ಇದರ ಬೆನ್ನಲ್ಲೇ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ಈಗ ಹೆಚ್ಚಾಗ್ತಾ ಇದೆ. ಈಗ ಮಂಡ್ಯದಲ್ಲಿ ಕೂಡ ಆಕ್ರೋಶವನ್ನ ಹೊರಹಾಕ್ತಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಅದು ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರ ಫೋಟೋವನ್ನ ಸುಟ್ಟು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಾಜ್ಯಪಾಲರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. KR ಪೇಟೆ ಚನ್ನರಾಯಪಟ್ಟಣ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಅಲ್ಲಿ ನೋಡಿ, ಪ್ರತಿಕೃತಿಗೆ ಬೆಂಕಿಯನ್ನ ಹಾಕಿ ಅಂದರೆ ಪ್ರತಿಕೃತಿಯನ್ನ ಸುಟ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಅವರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. CM ನಿವಾಸದ ಮುಂಭಾಗದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಓವರಾಲ್ ಆಗಿ ಹೇಳೋದಾದ್ರೆ, ಒಂದು ಕಡೆ ಪ್ರತಿಭಟನೆಗಳು, ಆಕ್ರೋಶ, ಮತ್ತೊಂದು ಕಡೆ ದೋಸ್ತಿ ಪಾಳ್ಯದಿಂದ ಧರಣಿ, ಮತ್ತೊಂದು ಕಡೆ ಕಾನೂನು ಸಮರ. ಓವರಾಲ್ ಆಗಿ ಮಾಹಿತಿ ಕೊಡೋದಾದ್ರೆ ಶ್ರೀಲಕ್ಷ್ಮಿ. ಇಡೀ ಒಂದು ನಾಗೇಂದ್ರ ಬಾಬು, ಇಡೀ ಘಟನೆ ಏನಿದೆ ಇದು ಕೇವಲ ಕರ್ನಾಟಕ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರ್ತಕ್ಕಂಥದ್ದು ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಸೆಳೆದಿರ್ತಕ್ಕಂಥ ಒಂದು ಘಟನೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾಂಗ್ರೆಸ್ ಈ ಹೋರಾಟವನ್ನ ಬಹಳ ಬಹಳ ಗಂಭೀರವಾಗಿ ತಗೊಂಡಿದೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಶಕ್ತಿಯನ್ನ ಒಗ್ಗೂಡಿಸಿಕೊಂಡು, ಬಲವನ್ನ ಒಗ್ಗೂಡಿಸಿಕೊಂಡು, ನಾಯಕರುಗಳನ್ನ ಒಗ್ಗೂಡಿಸಿಕೊಂಡು ಇದನ್ನ ಹೋರಾಟ ಮಾಡಬೇಕು ಅಂತ ಸ್ಟ್ರಾಟಜಿ ರೂಪುಗೊಳ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ಬಾಬು 23ನೇ ತಾರೀಕು CM ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಲಾಗಿದೆ. ಕಾಂಗ್ರೆಸ್ ವರಿಷ್ಠ ನಾಯಕರುಗಳನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೋನಿಯಾ, ರಾಹುಲ್ ಹಾಗೂ ವೇಣುಗೋಪಾಲ್ ಸೇರಿದಂತೆ ಅನೇಕ ನಾಯಕರುಗಳನ್ನ ಭೇಟಿ ಮಾಡ್ತಾರೆ. ಮತ್ತೊಂದು ಕಡೆ 22ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿದ್ದಾರೆ. ತನ್ಮೂಲಕ ಇಡೀ ಕಾಂಗ್ರೆಸ್ನ ಸಮಗ್ರ ಪಾಳೆಯ ಏನಿದೆ, ಎಲ್ಲ ಶಾಸಕರುಗಳು, ಸಚಿವರುಗಳು ಅಥವಾ ನಾಯಕರುಗಳು, ಅವರು ಎಲ್ಲರನ್ನ ಕೂಡ ಒಗ್ಗೂಡಿಸಿಕೊಂಡು ಒಂದು ಏಕದೃಷ್ಟಿಯಲ್ಲಿ ಕೊಂಡೊಯ್ಯುವ ಕೆಲಸವನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕತ್ವ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಮತ್ತೊಂದು ಕಡೆ ಜನಾಭಿಪ್ರಾಯ ರೂಪುಗೊಳ್ಳುವ ವಿಚಾರದಲ್ಲಿ ಪ್ರತಿಭಟನೆಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ನೀವೀಗ ಬೆಳಗಿನಿಂದ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗಳು ಜಿಲ್ಲೆಗಳಲ್ಲಿ ಹಾಗೂ ಬೆಂಗಳೂರಿನಲ್ಲೂ ಕೂಡ ಗರಿಗೆದ್ದಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಬಿಜೆಪಿ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಓವರ್ ಆಲ್ ಸ್ಟೇಟ್ ಸಿದ್ದರಾಮಯ್ಯ ರಿಸೈನ್ ಮಾಡಲೇಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲೇನು ಪ್ರತಿಭಟನೆಗಳನ್ನ ನಾವು ಕಾಣ್ತಾ ಇಲ್ಲ. ನಿಮ್ಗೆ ನೆನಪಿರ್ಬೋದು ನಾಗೇಂದ್ರ ಬಾಬು, ಯಡಿಯೂರಪ್ಪ ವಿರುದ್ಧ ಇದೇ ತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಕಾಂಗ್ರೆಸ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿತ್ತು. ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಇದೇ ಸಿದ್ದರಾಮಯ್ಯನವರು ಅದು ಎಷ್ಟು ಗಟ್ಟಿ ಧ್ವನಿಯಲ್ಲಿ ಕೇಳಿದ್ರು ಅದನ್ನ ನಾವು ನೆನಪು ಮಾಡ್ಕೊಳ್ಬಹುದು. ಸೊ ಕಾಂಗ್ರೆಸ್ ಈಗ ನೋಡಿದ್ರೆ ಕಾನೂನು ಹೋರಾಟಕ್ಕೆ ಮತ್ತೊಂದು ಭಾಗದಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಬರ್ತಾ ಇದ್ದಾರೆ, ಆಮೇಲೆ ಎಲ್ಲ ಪ್ರಶಾಂತ್ ಭೂಷಣ್ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಅವ್ರನ್ನೆಲ್ಲ ಕರೆಸ್ಕೊಂಡು ಲೀಗಲ್ ಟೀಮ್ ಅನ್ನು ಇಟ್ಕೊಂಡು ಸ್ಟ್ರಾಟಜಿ ಚಾಕ್ಔಟ್ ಮಾಡಿ ಹೈಕೋರ್ಟ್ ಅಲ್ಲಿ ಸ್ಟೇ ಅಪ್ಲಿಕೇಶನ್ ಹಾಕಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ದೂರುದಾರರು ಏನಿದ್ದಾರೆ, ಕಂಪ್ಲೇನೆಂಟ್ಸ್ ಏನಿದ್ದಾರೆ, ಪ್ರದೀಪ್ ಕುಮಾರ್ ಇರ್ಬೋದು, TJ ಅಬ್ರಹಾಂ ಇರ್ಬೋದು. ಪ್ರದೀಪ್ ಕುಮಾರ್ ಆಲ್ರೆಡಿ ಕೇವಿಯಟ್ ಹಾಕಿದ್ದಾರೆ ಕೋರ್ಟ್ಗೆ. ಅದೇ ಥರ TJ ಅಬ್ರಹಾಂ ಕೂಡ ಇನ್ನೊಂದು ಕೇವಿಯಟ್ ಅಂತಂದ್ರೆ ಏನಂತಂದ್ರೆ ನಾಗೇಂದ್ರ ಬಾಬು, ನೀವು ಸ್ಟೇ ಕೊಡೋದಾದ್ರೆ
ಸ್ಟೇ ಕೊಡೋಕ್ಕೂ ಮುಂಚೆ ನಾವು ದೂರುದಾರರು ನಮ್ಮ ವಾದವನ್ನ ಒಮ್ಮೆ ಕೇಳಿಬಿಡಿ ಅಂತ ಕೇವಿಯಟ್. ಸೊ ಅದನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಈಗ ಕೋರ್ಟ್ನ ಅಂಗಳದಲ್ಲಿ ಆಲ್ಮೋಸ್ಟ್ ಚೆಂಡು ಇದೆ. ಸ್ಟೇ ಕೊಡ್ತಾರಾ, ಸ್ಟೇ ಕೊಟ್ಟರೆ ಏನಾಗತ್ತೆ, ಅಥವಾ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ, ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋದಕ್ಕಿಂತಲೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಸಂವಿಧಾನ ಅಂತ ಹೇಳಬೇಕಾಗತ್ತೆ. ಯಾಕಂತಂದ್ರೆ ಮೂಡಾದಲ್ಲಿ ಸಿದ್ದರಾಮಯ್ಯ ಆಲ್ ಥ್ರೂ ಅವರು ಮೆಂಬರ್ ಆಗಿದ್ರು, ಮೊದಲಿಂದಾನು ಕೂಡ ಮೂಡಾ ಮೆಂಬರ್ ಆಗಿದ್ರು. ಹಾಗಾಗಿ ಅವ್ರಿಗೆ ಈ ಎಲ್ಲ ಏನೇನೋ ಪ್ರಕ್ರಿಯೆಗಳು ನಡೆದಿದ್ದಾವೆ ಮೂಡಾದಲ್ಲಿ, ನನಗೆ ಗೊತ್ತೇ ಇಲ್ಲ ಅಂತ